ಸ್ನೇಹಿತರೆ, ಈಗ ನಾನು ನಗರ ಕೋಟೆಯನ್ನು ನೋಡಿಕೊಂಡು ಅಲ್ಲಿಂದ ಮುಂದೆ ಹೊಸನಗರದ ಹತ್ರ ಇರುವಂಥ ಕಾರಣಗಿರಿ ದೇವಸ್ಥಾನ, ಗಣಪತಿ ದೇವಸ್ಥಾನವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ನಡೀರಿ ಫ್ರೆಂಡ್ಸ್, ಹೋಗೋಣ. ಸ್ನೇಹಿತರೆ, ಕಾರಣಗಿರಿ ದೇವಸ್ಥಾನಕ್ಕೆ ಈಗಷ್ಟೇ ಬಂದ್ವಿ. ಸಮಯ ಬಂದು ಮಧ್ಯಾಹ್ನ 1 ಗಂಟೆ ಆಗಿದೆ. ಸ್ನೇಹಿತರೆ, ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ಈಗ ತಿಳ್ಕೊಳ್ಳೋಣ. ಅಗಸ್ತ್ಯ ಮಹಾಮುನಿಗಳು ಈ ಸ್ಥಳದಲ್ಲಿ ಬಹುಕಾಲ ನೆಲೆ ನಿಂತು ಈಗಿನ ದೇಗುಲದ ಎದುರಿನ ಪುಷ್ಕರಣಿಯಲ್ಲಿ ವರಸಿದ್ಧಿ ವಿನಾಯಕ ಸ್ವಾಮಿಯ ವಿಗ್ರಹವನ್ನಿಟ್ಟು ಆರಾಧಿಸಿದ್ದರಂತೆ. ನಂತರ ಪುಷ್ಕರಣಿಯಿಂದ ಮೇಲ್ಭಾಗಕ್ಕೆ ತಂದು ಈಗಿರುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ನಾಂದಿ ಹಾಕಿಕೊಟ್ಟರಂತೆ. ರಾಮಾಯಣದಲ್ಲಿ ರಾಮನು ಸೀತೆಯನ್ನು ಕರೆತರಲು ಲಂಕೆಗೆ ಹೋಗುವಾಗ ಮಾರ್ಗದಲ್ಲಿ ಇಲ್ಲಿಗೆ ಬಂದು ಅಗಸ್ತ್ಯ ಮಹರ್ಷಿಗಳ ದರ್ಶನ ಪಡೆದು ಇಲ್ಲಿನ ವಿನಾಯಕನನ್ನು ಪೂಜಿಸಿದರಂತೆ. ಸೀತೆಯೊಂದಿಗೆ ಹಿಂದಿರುಗಿ ಬರುವಾಗ ಮತ್ತೊಮ್ಮೆ ಬಂದು ಪೂಜಿಸಿ ಹೋಗುವಂತೆ ಅಗಸ್ತ್ಯರು ಶ್ರೀರಾಮನಿಗೆ ಸೂಚಿಸಿದರಂತೆ. ರಾವಣಾದಿಯರನ್ನು ಮರ್ದಿಸಿ ಸೀತೆಯೊಂದಿಗೆ ಅಯೋಧ್ಯೆಗೆ ಹಿಂತಿರುಗುವ ಸಂತಸದಲ್ಲಿ ಇದೇ ದಾರಿಯಲ್ಲಿ ಹಿಂತಿರುಗುತ್ತಿದ್ದ ಶ್ರೀರಾಮನು ಅಗಸ್ತ್ಯರ ಮಾತನ್ನು ಮರೆತನಂತೆ. ಮುಂದಕ್ಕೆ ಪ್ರಯಾಣಿಸುತ್ತಿದ್ದಂತೆ ಶ್ರೀರಾಮ ಸಂಚರಿಸುತ್ತಿದ್ದ ಪುಷ್ಪಕ ವಿಮಾನಕ್ಕೆ ಬೃಹದಾಕಾರವಾದ ಬೆಟ್ಟ ಅಡ್ಡ ನಿಂತಿತಂತೆ. ಆಗ ಶ್ರೀರಾಮನು ಈ ಬೆಟ್ಟ ಅಡ್ಡವೇಕೆ ಎಂದನಂತೆ. ಆಗ ಜೊತೆಗಿದ್ದ ಲಕ್ಷ್ಮಣ ಅಗಸ್ತ್ಯರ ಮಾತನ್ನು ನೆನಪಿಸಿ ಸಿದ್ಧಿವಿನಾಯಕರನ್ನು ಪೂಜಿಸಲು ತಿಳಿಸಿದನಂತೆ. ನಂತರ ಶ್ರೀರಾಮ ಸೀತಾಸಹಿತವಾಗಿ ಬಂದು ಈ ದೇವರಿಗೆ ಪೂಜೆ ಸಲ್ಲಿಸಿ ಮುಂದೆ ಪ್ರಯಾಣ ಬೆಳೆಸಿದನಂತೆ. ನಂತರ 2 ಕಿಲೋಮೀಟರ್ ದೂರದಲ್ಲಿ ಶ್ರೀರಾಮಚಂದ್ರಪುರದಲ್ಲಿ ವಿಶ್ರಾಂತಿ ಉಳಿದನು. ಆತ ತಂಗಿದ್ದ ಆ ಸ್ಥಳ ಶ್ರೀರಾಮಚಂದ್ರಾಪುರ ಎಂದು ಪ್ರಸಿದ್ಧಿಯಾಯಿತು. ಶಂಕರಾಚಾರ್ಯರ ಶಿಷ್ಯರಿಂದ ಈ ಸ್ಥಳದಲ್ಲಿ ಮಠ ಸ್ಥಾಪನೆಯಾಗಿ ಈಗ ಶ್ರೀರಾಮಚಂದ್ರ ಮಠ ಎಂದು ಪ್ರಸಿದ್ಧಿಯಾಗಿದೆ. ಶ್ರೀರಾಮನಿಂದ ಕಿಂ ಕಾರಣಂ ಗಿರಿಹಿ ಎಂಬ ಉದ್ಗಾರದಿಂದ ಈ ಸ್ಥಳಕ್ಕೆ ಕಾರಣಗಿರಿ ಎಂಬ ಹೆಸರು ಉಳಿದುಕೊಂಡಿದೆ. ಕಿಂ ಕಾರಣಂ ಗಿರಿಹಿ ಎಂದರೆ ಶ್ರೀರಾಮಚಂದ್ರ ಸಂಚರಿಸುವಾಗ ಬೆಟ್ಟ ಅಡ್ಡ ನಿಂತಿತ್ತಲ್ಲ, ಅದಕ್ಕೆ ಶ್ರೀರಾಮನು ಈ ಬೆಟ್ಟವೇಕೆ ಅಡ್ಡ ನಿಂತಿದೆ ಎಂಬ ಪ್ರಶ್ನೆಯನ್ನು ಹಾಕುತ್ತಾನಲ್ಲ, ಅದಕ್ಕಾಗಿ ಈ ಸ್ಥಳಕ್ಕೆ ಕಾರಣಗಿರಿ ಎಂದು ಹೆಸರಾಯಿತಂತೆ. ಪ್ರತಿ ವರ್ಷ ರಾಮನವಮಿಯಂದು ರಾಮಚಂದ್ರ ಮಠದಲ್ಲಿ ರಥೋತ್ಸವ ಜರುಗುತ್ತದೆ. ರಥೋತ್ಸವದ ಹಿಂದಿನ ದಿನ ಶ್ರೀರಾಮದೇವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ 2 ಕಿಲೋಮೀಟರ್ ದೂರದ ಈ ದೇಗುಲಕ್ಕೆ ಆಗಮಿಸಿ ಪೂಜೆ ನಡೆಯುತ್ತದೆ. ಇದು ಶ್ರೀರಾಮನಿಗೂ ಇಲ್ಲಿರುವ ವಿನಾಯಕನಿಗೂ ಇರುವ ಸಂಬಂಧದ ಕುರುಹು ಆಗಿದೆ. ಇತ್ತೀಚೆಗೆ ವರ್ಷಾನುವರ್ಷ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ಈ ದೇಗುಲ ದಿನಾಲೂ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. ಹಾಗೆ ನಾವು ಈ ದೇಗುಲಕ್ಕೆ ಬಂದು ದೇವರ ದರ್ಶನ ಪಡೆದು ಪುನೀತರಾದೆವು. ಹಾಗೆ ಇಲ್ಲಿ ಪ್ರತಿದಿನ ಭೋಜನದ ವ್ಯವಸ್ಥೆ ಸಹಿತ ಇರುತ್ತದೆ. ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಗಣಹೋಮ, ಹೋಮ, ಹವನ, ಯಜ್ಞಗಳೆಲ್ಲ ಜರುಗಿದ್ದವು. ಅಂದಿನ ಪ್ರಸಾದವೂ ಸಹಿತ ತುಂಬ ವಿಶೇಷವಾಗಿ ತುಂಬ ರುಚಿಯಾಗಿತ್ತು. ನನ್ನ ಮಗ, ನನ್ನ ಬೈಕು, ನಮ್ಮ ಮನೆಯವ್ರು ನಿಂತಿದ್ದಾರೆ ನೋಡಿ. ಕಾರಣಗಿರಿ ದೇವಸ್ಥಾನ ಈ ರೀತಿ ಇದೆ. ಗೋಪುರ ಭಾರಿ ಅತ್ಯದ್ಭುತವಾಗಿದೆ.
ಈಗ ಎಲ್ಲ ಟ್ರಿಪ್ ಎಲ್ಲ ಮುಗೀತು. ಈಗ ಸೀದಾ ಶಿವಮೊಗ್ಗ ಹೊರಡ್ತಾ ಇದ್ದೀವಿ. ಸಂಜೆ ಅಷ್ಟೊತ್ತಿಗೆ ಶಿವಮೊಗ್ಗ ತಲುಪೋಣ ಅಂತಿದ್ದೀವಿ. ಈಗ ಸಮಯ ಬಂದು ಸಂಜೆ 5:30 ಆಗಿದೆ. ಶಿವಮೊಗ್ಗ ಬಂದ್ವಿ. ಹೀಗೆ ನಮ್ಮ ಟ್ರಿಪ್ ಕಂಪ್ಲೀಟ್ ಆಯಿತು. ನೀವು ಹೀಗೆ ಟ್ರಿಪ್ ಮಾಡಿ ಮನಸ್ಸಿಗೆ ಸಂತೋಷ ಸಿಗತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ.